ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸುದ್ದಿ. ಸಂಸತ್ ಅಧಿವೇಶನ ನಡೀತಾ ಇದೆ. ಸಂಸತ್ ಭವನದ ಹೊರಗೆ ರಾಹುಲ್ ಗಾಂಧಿ ಮಾಧ್ಯಮಗಳ ಜೊತೆಗೆ ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ರು. ಅವುಗಳ ಪೈಕಿ ಒಂದು ಕರ್ನಾಟಕದ ಬಗ್ಗೆಯಾಗಿತ್ತು. ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದ ಬಗ್ಗೆಯಾಗಿತ್ತು. ಅಲ್ಲಿ ಗೋಲ್ಮಾಲ್ ನಡೆದಿದ್ದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀವಿ. ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಡಾಕ್ಯುಮೆಂಟ್ಗಳಿದ್ದಾವೆ. ಎಲೆಕ್ಷನ್ ಕಮಿಷನ್ ಕೂಡ ಇದನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ, ಅಂಥ ಪ್ರೂಫ್ ನಮಗೆ ಸಿಕ್ಕಿದೆ ಅನ್ನುವ ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ರು. ಈಗ ಚುನಾವಣಾ ಆಯೋಗದಿಂದ ಅದಕ್ಕೆ ಪ್ರತಿಕ್ರಿಯೆ ಬಂದಿದೆ. ರಾಹುಲ್ ಗಾಂಧಿ ದಾರಿ ತಪ್ಪಿಸುವಂಥ ಆರೋಪ ಮಾಡಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನಮಗೆ ಯಾವುದೇ ಮನವಿ ಬಂದಿಲ್ಲ. ಎಲೆಕ್ಷನ್ನಲ್ಲಿ ಮೋಸ ಆಗಿದ್ರೆ ಕೋರ್ಟ್ಗೆ ಯಾಕೆ ಹೋಗಿಲ್ಲ? ಚುನಾವಣಾ ಪ್ರಕ್ರಿಯೆಗಿಂತ ಮೊದಲೇ ಮತದಾರರ ಪಟ್ಟಿ ಕೊಡಲಾಗಿತ್ತು. ಮತದಾರರನ್ನ ಕೈ ಬಿಟ್ಟಿದ್ದು, ಸೇರ್ಪಡೆ ಮಾಡಿದ್ದರ ಬಗ್ಗೆ ಕಾಂಗ್ರೆಸ್ನಿಂದ ಕಂಪ್ಲೇಂಟ್ ಬಂದಿರಲಿಲ್ಲ. ಕರ್ನಾಟಕದಲ್ಲಿ ಸೋತ ಯಾವ ಕಾಂಗ್ರೆಸ್ ಅಭ್ಯರ್ಥಿಗಳು ದೂರು ಕೊಟ್ಟಿಲ್ಲ. ಸಮಸ್ಯೆ ಇದ್ರೆ ಕಾನೂನಿನ ಪ್ರಕಾರ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಎಲೆಕ್ಷನ್ ಕಮಿಷನ್ ಮರು ಪ್ರಶ್ನೆ ಹಾಕಿದೆ. ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ನಮ್ಮ ಕ್ಷೇತ್ರದಲ್ಲೇ ನಡೆದಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ಬಗ್ಗೆ ನಮಗೆ ಸಂಶಯಗಳಿದ್ದಾವೆ, ಈಗ ಮಾತಾಡೋದಿಲ್ಲ, ಇನ್ನೊಂದು ಸಲ ಮಾತಾಡ್ತೀನಿ ಅಂತ ಬಿಜೆಪಿ ನಾಯಕರುಗಳ ಪ್ರತಿಕ್ರಿಯೆ. ಲೋಕಸಭೆಯಲ್ಲಾಗಿದೆ, ವಿಧಾನಸಭೆ ಚುನಾವಣೆಯಲ್ಲಾಗಿಲ್ವಾ? ಸಿದ್ದರಾಮಯ್ಯನವರು ಹೆಂಗೆ ಸಿಎಂ ಆದ್ರು ಅಂತ. 2019 ಚುನಾವಣೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದ ಕಾಂಗ್ರೆಸ್ಸು 2024 ಚುನಾವಣೆಯಲ್ಲಿ 9 ಕ್ಷೇತ್ರದಲ್ಲಿ ಗೆದ್ದಿದೆ. ಗೋಲ್ಮಾಲ್ ನಡೆದಿದೆ ಅಂತ ನಮಗೆ ಸಂಶಯ ಬರ್ತಾ ಇದೆ. ಬಿಜೆಪಿ ನಾಯಕರ ಹೇಳಿಕೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಎಂಎಲ್ಸಿ ಸಿಟಿ ರವಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಇಟ್ರು ಅಂತೇಳಿ ಹಾಗಾಗಿದೆ ಇವತ್ತು ಕಾಂಗ್ರೆಸ್ನವ್ರದ್ದು. ಸೋಲಿನ ಹತಾಶೆಯಿಂದ ಇವತ್ತು ರಾಹುಲ್ ಗಾಂಧಿ ಅವರ ಆದಿಯಾಗಿ ಒಂದು ಚುನಾವಣಾ ಆಯೋಗ ಅಂತ ಹೇಳಿದ್ರೆ ಸಂವಿಧಾನಿಕ ಒಂದು ಸಂಸ್ಥೆ. ಇಂಥ ಒಂದು ಸಂವಿಧಾನಿಕ ಸಂಸ್ಥೆ ಬಗ್ಗೆ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಸರಿ ಇದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಸರಿ ಇದೆ, ಚುನಾವಣಾ ಆಯೋಗ ದುರ್ಬಳಕೆ ಆಗಿದೆ, ಅದಕ್ಕೆ ತನ್ನ ತಮ್ಮ ಡಿ ಕೆ ಸುರೇಶ್ ಅವರು ಕೂಡ ಲೋಕಸಭಾ ಚುನಾವಣೆ ಸೋತಿದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಇವತ್ತು ಆಗ್ರಹ ಮಾಡ್ತೇನೆ, ರಾಜ್ಯದ ಜನರ ಕ್ಷಮೆನ ಕೇಳಬೇಕು. ನೀವು 24ರಲ್ಲಿ ಹೆಂಗೆ 9 ಸೀಟ್ ಗೆದ್ರು, ಈ ಅನುಮಾನ ನನಗೂ ಬಂದಿತ್ತು. ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ, ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಪಾರ್ಟಿ. ಅಕ್ರಮ ನಡೆಸುವ ಹೆಚ್ಚು ಅವಕಾಶ ಯಾರಿಗಿರುತ್ತೆ?
ಆಡಳಿತದವರಿಗೆ ಇರುತ್ತೆ ಅನ್ನೋದಾದರೆ ಈ ಷಡ್ಯಂತ್ರವನ್ನು ಮೀರಿ ನಾವು NDA 19 ಸೀಟ್ ಗೆದ್ದಿದ್ದೀವಿ ಅನ್ನೋದು ಅದು ಪ್ರಜಾಪ್ರಭುತ್ವದ ಗೆಲುವು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಗೆಲ್ಲಕ್ಕೆ ಹೆಂಗಾಗ್ತಿತ್ತು? ಗೆಲ್ಲಕ್ಕೆ ಸಾಧ್ಯನೇ ಇರಲಿಲ್ಲ. ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಚಿಕ್ಕೋಡಿ, ದಾವಣಗೆರೆ, ಚಾಮರಾಜನಗರ, ಹಾಸನ ಇಲ್ಲೆಲ್ಲ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ನನಗನ್ಸುತ್ತೆ ಚುನಾವಣಾ ಅಕ್ರಮ ನಡೆಸಿಯೇ ಗೆದ್ದಿದ್ದಾರೆ ಅಂತ ಅನಿಸುತ್ತೆ. ಆರೋಪ ಸ್ಪಷ್ಟಪಡಿಸುತ್ತೆ. 2019ರಲ್ಲಿ 1 ಸೀಟು ಕಾಂಗ್ರೆಸ್ಸಿಗೆ, 2024ರಲ್ಲಿ 9 ಸೀಟು. ಈ 9 ಸೀಟು ಬರಬೇಕು ಅಂದರೆ ಅವರು ಚುನಾವಣಾ ಅಕ್ರಮ ನಡೆಸಿದ್ದಾರೆ ಅನ್ನೋದು ನನ್ನ ಅನುಮಾನ. ಸಮಗ್ರ ತನಿಖೆ. ಈ ಕಡೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಮಾತಾಡೋದು, ನಮಗೂ ಅನುಮಾನ ಇದೆ ಅಕ್ರಮ ನಡೆದಿರೋದು ಅಂತ. ಮಂಡ್ಯದ ಚುನಾವಣೆಯ ಡೀಟೇಲ್ಸ್ ಅನ್ನು ಅವ್ರು ಇನ್ನೂ ನೋಡಿಲ್ವಂತೆ, ಸರಿಯಾಗಿ ನೋಡಿದ ಮೇಲೆ ಹೇಳ್ತಾರಂತೆ. ಓಟಲ್ಲಿ ಓವರಾಲ್ ಹೇಳಿದ್ದಾರೆ. ಸೊ ನಾನು ಇಂಡಿವಿಜುವಲ್ ಡಿಸ್ಟಿಕ್ ವೈಸು ನಾವು ಅದನ್ನು ನೋಡಿಲ್ಲ. ಬಹುಶಃ ಅಸೆಂಬ್ಲಿ ಎಲೆಕ್ಷನಲ್ಲಿ BJP ಓಟು BJP ಕ್ಯಾಂಡಿಡೇಟ್ ಇಲ್ದಿರೋ ಕಡೆ JDSಗೂ ಹೋಗ್ಬೋದು, ಕಾಂಗ್ರೆಸ್ಗೂ ಹೋಗ್ಬೋದು, ಇಂಡಿಪೆಂಡಾಗಿ ಹೋಗ್ಬೋದು. ಬಟ್ ಅದರ ಪಾರ್ಲಿಮೆಂಟಲ್ಲಿ ಹಂಗೆ ಆಗಲ್ಲ ಸಂಪೂರ್ಣವಾಗಿ. ಯಾಕೆಂದರೆ BJP ವೋಟರ್ಸು 100ಕ್ಕೆ 100 ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಮಾತ್ರ. ಬಟ್ BJP ವೋಟ್ ಮಾತ್ರ ಬಿಕಾಸ್ ಆಫ್ ಮೋದಿ 100ಕ್ಕೆ 100 ವೋಟ್ ಹಾಕ್ತಾರಲ್ಲ, ಹಾಗಾಗಿ ನಮ್ಮ ಮಂಡ್ಯದಲ್ಲಿ ಅವ್ರಿಗೆ ಬೆನಿಫಿಟ್ ಆಗಿದೆ. ಈಗ ಅವ್ರು ಒಪ್ತಾರೋ ಬಿಡ್ತಾರೋ, ಚುನಾವಣೆ ಆಗಿದೆ, 1 ವರ್ಷ ತುಂಬಿದೆ, ಮಂತ್ರಿನೂ ಆಗಿದ್ದಾರೆ. ಸೊ ನಮ್ಮ ನಾಯಕರುಗಳು ಅದನ್ನು ರಿಸರ್ಚ್ ಮಾಡಿ ಅನುಮಾನ ಪಟ್ಟ ಮೇಲೆ ನಮಗೂ ಅದೇ ಅಲ್ವಾ. ನನಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿಯವರು ಅದರ ಬಗ್ಗೆ ಮಾಹಿತಿ ತಗೊಂಡು ಅವ್ರ ಅನುಮಾನ ಪಟ್ಟ ಮೇಲೆ ನಮ್ಮೆಲ್ಲರದ್ದು ಅವರ ಅನುಮಾನದಂಗೆ ನಮ್ಮದು ಅನುಮಾನ ಇದ್ದೇ ಇರುತ್ತೆ. ಮಂಡ್ಯದಲ್ಲಿ ನಾನು ಅದನ್ನು ಡೀಟೇಲ್ ನೋಡಿಲ್ಲ, ನೋಡಿದ್ಮೇಲೆ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.